ಗೈಸ್ ನಾನಿವತ್ತು ಕಾಜಲ್ ಅಡ್ವರ್ಟೈಸ್ಮೆಂಟ್ಗೆ ಸೆಲೆಕ್ಟ್ ಆದೆ ಅಂದರೆ ನಂಬ್ತೀರಾ? ಹಾಯ್ ನಮಸ್ಕಾರ, ನಾನು ನಿಮ್ಮ ಪಿರಿಯಾಪಟ್ಟಣ ಹುಡುಗಿ ಸ್ವಾತಿ. ಗೈಸ್ ನಾವಿವತ್ತು ಪಿರಿಯಾಪಟ್ಟಣ ಬಂದಿದ್ವಿ. ಯಾಕಂದರೆ ಪಿರಿಯಾಪಟ್ಟಣದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಮಲೆ ಮಹದೇಶ್ವರನ ಜಾತ್ರೆ ನೋಡೋಣ ಅಂತ ಹೊರಟಿದ್ದೀವಿ. ಆದರೆ ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಜಾತ್ರೆಗೆ ನಾನು ಒಬ್ಬಳೇ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ಈ ತ್ರಿಮೂರ್ತಿಗಳು ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು. ನಾವು ಗೊತ್ತಲ್ಲ, ಎಲ್ಲಿಗೆ ಹೋದ್ರೂ ಮೊದಲು ಕೆಲಸ ಮಾಡೋದೇ ಹೊಟ್ಟೆಗೆ ಹಾಕೊಳ್ಳೋದು. ಯಾರಿಗೆ ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡಬಾರ್ದು ಅಂತೇಳಿ ಎಲ್ಲರೂ ಒಂದೊಂದು ಪ್ಲೇಟ್ ಗೋಲ್ಗುಪ್ಪ ತಿಂದ್ಬಿಟ್ಟು. ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಮಂತನ ಅಲ್ಲ, ಬಕಾಸುರ ವಂಶದವ್ರು ನೀವು. ಇನ್ನೇನು ಅದೆಲ್ಲ ತಿಂದು ಖಾಲಿ ಮಾಡಿದ ತಕ್ಷಣ ಅದೆಂಥದೋ ಆಲೂಗೆಡ್ಡೆ ಕಡ್ಡಿಗೆ ಚುಚ್ಬಿಟ್ಟು ಬೇಯಿಸ್ತಾ ಇದ್ರು. ಅದು ನಮ್ಮನ್ನ ಹಿಂಗೆ ಕರಿತಾ ಇತ್ತು. ಆಮೇಲೆ ಅದೆಲ್ಲ ತಿನ್ಕೊಂಡು ಬರ್ಬೇಕಾರೆ ಪ್ರಸಾದ ಕೊಡ್ತಾ ಇದ್ರು. ಪ್ರಸಾದದ ಲೈನ್ ನೋಡಿದ್ರೆ ನಾವು ನಿಂತಿರೋದಿಲ್ಲ. ಎಷ್ಟುದ ಲೈನ್ ಇದ್ರೇನು ದೇವ್ರ ಪ್ರಸಾದ ಮಿಸ್ ಮಾಡ್ಕೊಳಕ್ಕಾಗುತ್ತಾ ಅಂತೇಳಿ ದೇವ್ರ ಪ್ರಸಾದ ಇಸ್ಕೊಬಿಟ್ಟು ತಿಂದೆ ಬಿಟ್ವಿ. ದೇವ್ರ ನೋಡ್ರು ಅಂತ ಕರ್ಕ ಬಂದ್ರೆ ಇವ್ರನ್ನ ಫಸ್ಟೇ ಗೋಲ್ಗುಪ್ಪ ತಿನ್ನಕ್ ಹೋಗ್ಬಿಟ್ರು. ಪಾಪ ದೇವ್ರೆಷ್ಟು ನೊಂದ್ಕೋಬೇಡ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನು ಎಲ್ಲಿ ತಪ್ಪು ಮಾಡಿದೆ? ಗೈಸ್ ಎಲ್ಲ ಮುಗಿಸಿ ಫೈನಲ್ ಆಗಿ ಒಂದು ಐಸ್ ಕ್ರೀಮ್ ತಕೊಂಡು ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಪಾಪ ನಮ್ಮ ಯಜಮಾನ್ರು ಹೇಳಿದ್ರು ಬೇಗ ಹೋಗಿದ್ ಬರೋಣ ಅಂತ. ಬಟ್ ನಾನೇ ಮಳೆನೂ ಬರಲ್ಲ ಏನೂ ಬರಲ್ಲ ಅಂತ ಫೋರ್ಸ್ ಆಗಿ ಲೇಟಾಗಿ ಕರ್ಕೊಬಂದೆ. ಇವಾಗ ನೋಡಿ ನಮ್ಮ ಪರಿಸ್ಥಿತಿಯ. ಮಳೆ ಬಂತು, ಮಳೆ ಬಂತು, ಮಳೆ ಬರಲ್ಲ ಅಂತ ಏನೋ ಫೋರ್ಸ್ ಅಲ್ಲಿ ಕರ್ಕೊಬಂದೆ. ಇಲ್ಲಿ ನೋಡೋರು ಅರ್ಧ ದಾರಿಗೆ ಮಳೆ ಬಂದ್ಬಿಡ್ತು. ನಾನು ಅವಾಗ್ಲೇ ಹೇಳಿದ್ದೆ ಮನೆಯಿಂದ ಬರ್ಬೇಕಾದ್ರೆ. ಇದ್ರಲ್ಲಿ ನನ್ನ ತಪ್ಪೇನಾದ್ರೂ ಇದೆಯಾ? ಓಕೆ ಗಾಯ್ಸ್, ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.